ಎಷ್ಟು ರಿಸಲ್ಟ್ ಸಿಗುತ್ತೆ ಅಂತ. ಅದೇ ರೀತಿ ಅಪ್ಪಗೆ ಏನ್ ತೊಂದರೆ ಇತ್ತು, ಏನ್ ಪ್ರಾಬ್ಲಮ್ಸ್ ಇಂದ ಸರಾಕೇರ್ಗೆ ಬಂದ್ರು, ಏನ್ ಪ್ರಾಬ್ಲಮ್ಸ್ ಗುಣ ಆಗಿದೆ ಅಂತ ಅಪ್ಪನ ಹತ್ರನೇ ಅವ್ರ ಅನುಭವನ ಕೇಳೋಣ. ಓಕೆನಾ? ಅಪ್ಪ ನಮಸ್ತೆಪ್ಪ. ನಮಸ್ತೆ. ನಿಮ್ಮ ಹೆಸರು? ವೆಂಕಟೇಶ್ ಅಂತ. ಎಲ್ಲಿಂದ ಬರೋದಪ್ಪ ನೀವು? ಇಲ್ಲಿ ಶೇಷಾದ್ರಿಪುರಂ. ಶೇಷಾದ್ರಿಪುರಂ ಇಂದ ಬರ್ತಾ ಇದ್ದೀರಾ. ಏನ್ ತೊಂದರೆ ಇತ್ತಪ್ಪ ನಿಮಗೆ? ನನಗೆ ಸುಮಾರು 2007 ಇಂದ ನನಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು. ನನಗೆ 4 ಸಾರಿ ಆಂಜಿಯೋಗ್ರಾಮ್ ಆಗಿದೆ. ಆದ್ರೆ ಅವತ್ತಿಂದ 2027ರಿಂದ 2007 ಇಲ್ಲಿವರೆಗೂ ನನ್ನ ಅನುಭವ ಬರೀ ಹಾಸ್ಪಿಟ್ಲೆ. ಬೆಳಿಗ್ಗೆ 4 ಮಾತ್ರೆ, ಮಧ್ಯಾಹ್ನ 3 ಮಾತ್ರೆ, ದಿನ 7 ಮಾತ್ರೆ ನಾನು ತಿಂತಾ ಇದ್ದೆ. ಆಮೇಲೆ ನಾನು ಸ್ವಲ್ಪ ದಪ್ಪನ ಇದ್ದೆ. ಇಷ್ಟೆಲ್ಲ ನಾವು ಕಷ್ಟ ಬಿಟ್ಟು ಕೊನೆಗೆ ಇಲ್ಲಿಗೆ ಬರ್ಬೇಕಂತ ಯಾರೋ ಒಬ್ಬರು ನನ್ನ ಫ್ರೆಂಡ್ ಹೇಳಿದ್ರು, ಈ ತರ ಇಲ್ಲಿ ಹೋಗಿ ನಿಮ್ ಗುಣ ಆಗತ್ತೆ ಅಂತ ಹೇಳಿದ್ರು. ನಾನು ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದ ಮೇಲೆ ಇವತ್ತಕ್ಕೆ 53 ದಿವಸ, ಕರೆಕ್ಟ್ 53 ದಿವಸ ಆಯ್ತು. ನನಗೆ ಯಾವುದೇ ಸಮಸ್ಯೆ, ಯಾವುದೇ ಪ್ರಾಬ್ಲಮ್ ಇದ್ರೇನು, ಯಾವುದೇ ಇದಾದ್ರೂ ನಾನು ಎಲ್ಲಕ್ಕೂ ಹೋಗ್ಲಿಲ್ಲ. ಬರಲೇಬೇಕು, ಮಾಡ್ಲೇಬೇಕಂತ ಮಾಡಿದೆ. ನನ್ನ ಭವ ಈಗ ಏನಾಗಿದೆ, ಗ್ಯಾಸ್ಟ್ರಿಕ್. ನೈಟಲ್ಲಿ ಮಲ್ಕೊಂಡ್ಬಿಟ್ರೆ ಇಲ್ಲಿಂದ ಇಲ್ಲಿವರೆಗೂ ಹಂಗೆ ಉರಿ ಬರೋದು. ಒಂದು 2 ಗಂಟೆ 1 ಗಂಟೆವರೆಗೂ ಎದ್ದು ಕುತ್ಕೊಂಡು ಇದ್ರೆ ಆಮೇಲೆ ಸುಮಾರು ಆಗುತ್ತೆ. ಆಮೇಲೆ ಇಲ್ಲಿ ಬಂದೆ, ನನ್ನ ಗ್ಯಾಸ್ಟ್ರಿಕ್ ತುಂಬ ಸಾಲ್ವ್ ಆಯಿತು. ಇನ್ನೊಂದು, ನಾನು ನಡೀತಾ ಇದ್ರೆ ನಮ್ಮ ತೊಡೆಗಳು ಟಚ್ ಆಗ್ತಾ ಇತ್ತು, ಎಲ್ಲ ಉರಿ ಬರೋದು. ಈಗ ಅದು ಧಾರಾಳವಾಗಿ ಆಗಿದೆ, ನನಗೆ ಫ್ರೀಯಾಗಿ ಆಗಿದೆ. ಅಂದರೆ ನನಗೆ ಸ್ವಲ್ಪ ಕೊಬ್ಬು ಕಮ್ಮಿ ಆಗಿದೆ ಅಂತ, ಚೆನ್ನಾಗಿದೆ ನನಗೆ. ಅದು ಆಗಿರೋದ್ರಿಂದ ನನಗೆ ಆ ಥರ ಆಗಿದೆ, ಚೆನ್ನಾಗಿದೆ. ಆಮೇಲೆ ನಾನು ಮೈ ಕೈ ನೋವು, ಬ್ಯಾಕ್ ಪೈನ್ ತುಂಬ ಇತ್ತು. ನಾನು BBMP ಕೆಲಸ ಮಾಡ್ತಾ ಇದ್ದೆ, ಕಾರು ಓಡಿಸ್ತಾ ಇದೆ. ಅಲ್ಲಿ ನಾನು ಕುತ್ಕೊಂಡು ಕೆಳಗಡೆ ಇಳಿದು ಬರ್ಬೇಕಾದ್ರೆ ಆ ಮೇಲೆ ಕಾರನ್ನ ಹಿಂಗೆ ಹಿಡ್ಕೊಂಡು ಹಿಂಗೆ ನಿಂತ್ಕೋಬೇಕು. ಆ ಥರ ಸಂಸಾರ. ಯಾವ ದೇವಸ್ಥಾನಕ್ಕೆ, ಯಾವ ದೇವಸ್ಥಾನ ಹೋದ್ರೂ ನಾನು ಹಿಂಗಿರ್ತೀನಲ್ಲ, ನಾನು ಹಿಂಗೆ ಅಂತ. ಕೊನೆಗೆ ನಾನು ಏನೋ ಒಂದು ಆಗ್ತೇನೆ, ನನ್ನ ಕೈಲಾಗಲಿಲ್ಲ ಅಂತ ಇದ್ದೆ ನಾನು. ಇಲ್ಲಿ ಬಂದ ಮೇಲೆ ನನಗೆ 99% ನನಗೆ ಸಾಲ್ವ್ ಆಗಿದೆ. 99% ಗುಣ ಆಗಿದೆ. ಗುಣ ಆಗಿದ್ರು ಇಲ್ಲಿ ನಾನು ಬರ್ಬೇಕಂತ ಇನ್ನೂ ಆಸೆ ಇದೆ, ನಾನು ಬಿಡ್ಬೇಕಂತ ನಾನು ಆಸೆ ಇಲ್ಲ. ಅದಕ್ಕೆ ತಕ್ಕಂತಾಗೆ ನಮ್ಮ ಸಿಸ್ಟರ್ಗಳು ನಮ್ಮ ತಂದೆ ತರ, ನಮ್ಮ ತಾಯಿ ತರ ಬಾಯಿ ತುಂಬ ಅವರು ಅಪ್ಪ ಅಮ್ಮ ಅಂತ ಕರೀತಾರೆ. ಅವ್ರಿಗೋಸ್ಕರನೇ ನಾವು ಬರ್ತಾ ಇದ್ದೀವಿ. ಇನ್ನು ಕೇಳಿದ್ರೆ ಇಷ್ಟೆಲ್ಲ ನನ್ ಚೆನ್ನಾಗಿ ಆಗಿದೆ. ಓಕೆಪ್ಪ, 2007 ಹಾರ್ಟ್ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರ. ಸೊ 4 ಸತಿ ಅಂಜಿಯೋ ಮಾಡಿಸಿದೀರಾ. ಎಷ್ಟು ಸತಿ ಸ್ಟಂಟ್ ಹಾಕಿದ್ದಾರೆ ನಿಮ್ಗೆ? ನನಗೆ 1 ಸಾರಿ ಆಂಜಿಯೋಗ್ರಾಮ್ ಅಂತ 3 ಸಾರಿ ಸ್ಟಂಟ್ ಆಗಿದೆ. 1 ಸತಿ ಅಂಜಿಯೋ ಮಾಡಿ 3 ಸತಿ ಸ್ಟಂಟ್ ಹಾಕಿದ್ದಾರೆ. ಓಕೆ, ಇವಾಗ ಸರಾಕೇರ್ ಬರಕ್ಕಿಂತ ಮುಂಚೆ ನಿಮ್ ಫ್ರೆಂಡ್ ಇದ್ರ ಬಗ್ಗೆ ರೆಫರ್ ಮಾಡಕ್ಕಿಂತ ಮುಂಚೆ ಮತ್ತೆ ಡಾಕ್ಟರ್ ನಿಮ್ಗೆ ರೆಫರ್ ಮಾಡಿದ್ರಲ್ವಾ ಸ್ಟಂಟ್ ಮಾಡಿದ್ರು? ಈಗ ನಾನು ಮತ್ತೆ ಚೆಕಪ್ ತಿಂಗಳಕ್ಕೂ ಒಂದ್ಸರಿ ಹೋಗ್ತಾ ಇದೆ. ಅವ್ರೇನ್ ಮಾಡಿದ್ರು, ಇಲ್ಲಪ್ಪ ನಿನ್ 40% ಇದೆ, ಇನ್ನೊಂದ್ಸರಿ ನೀನ್ ಮಾಡ್ಲೇಬೇಕಂತ ನನಗೆ ಇದು ಲೆಟರ್ನು ಕೊಟ್ರು, ಮಾಡ್ಬೇಕು ಅಂತ. ಅವ್ರು 3 days ಟೈಮ್ ಕೊಟ್ರು. 3 ದಿವಸ ಒಳಗಡೆ ನೀವು ಬಂದ್ ಮಾಡಿ ಅಂತ. ಆ 3 ದಿವಸ ಒಳಗಡೆ ನಾನು ಇಲ್ಲಿ ಬಂದ್ ಸೇರಿದೆ ನಾನು. ಇವ್ರು ಅಂದ್ರು, ಇಲ್ಲ ನೀವು ಮಾಡಿ. ಯಾವ ಡಾಕ್ಟ್ರ್ ನಿಮ್ಗೆ ಲೆಟರ್ ಕೊಟ್ಟಿದಾರ ಮಾಡ್ಬೇಕಂತ, ನಮ್ಮಿಂದ ಒಂದು 15 ದಿನ 20 ದಿನ ಮಾಡಿ ನೋಡಿ ಇದನ್ನ, ಮತ್ತೆ ಅದೇ ಡಾಕ್ಟರ್ ಹತ್ರ ಹೋಗಿ ನೀವು ಚೆಕ್ ಮಾಡಿ ಅಂತ ಹೇಳಿದ್ರು. ಅದೇ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿದಕ್ಕೆ ನನ್ ಬೆನ್ ಮೇಲೆ ತಟ್ಟಿ, ಇಷ್ಟೊಂದು ಚೆನ್ನಾಗಿದಲ್ಲ ಅಂತ ಹೇಳಿದ್ರು. ಯಾವ ಡಾಕ್ಟರ್ ಹತ್ರ ಹೋಗಿ ಅವ್ರಿಗೆ ಚೆಕ್ ಮಾಡ್ಸಿದ್ರಲ್ವಾ, ಸೊ ಸ್ಟಂಟ್ ಹಾಕ್ಲೇಬೇಕು ನಿಮ್ಗೆ, ಬೇರೆ ಆಪ್ಷನ್ಸ್ ಇಲ್ಲ ಅಂತ ಹೇಳಿರೋ ಅಂತ ಡಾಕ್ಟರು. ಸೊ ಇಲ್ಲಿ ಬಂದು ಅಪ್ಪ ರೆಗ್ಯುಲರ್ ಆಗಿ ಥೆರಪಿ ತಗೊಂಡು ನಮ್ಮ ಜೇಡ್ ಹೆಲ್ತ್ ಬೆಡ್ ಅಲ್ಲಿ ವಾಟರ್ ಥೆರಪಿ ತಗೊಂಡು ಎಗೇನ್ ಅದೇ ಡಾಕ್ಟರ್ ಹತ್ರ ಹೋಗಿ ಏನ್ ಮಾಡ್ಸಿದ್ದಾರೆ, ಅಂಜಿಯೋ ಮಾಡಿಸಿ ಚೆಕಪ್ ಮಾಡ್ಸಿರಕ್ಕೆ ಅದೇ ಡಾಕ್ಟರ್ ಈಗ ರೆಫರ್ ಮಾಡ್ತಾ ಇದ್ದಾರೆ ನಿಮ್ಗೆ ಸ್ಟೆಂಟ್ ಹಾಕೋದ್ ಬೇಡ ಅಂತ. ಅಷ್ಟು ಬಿಗ್ ಮಿರಾಕಲ್ ಅನ್ನೋದು ನಮ್ಮ ಜೇಡ್ ಬೆಡ್ ಅಲ್ಲಿ ಆಗಿಲಿ ವಾಟರ್ ಆಗಿಲಿ ಏನಾಗ್ತಾ ಇದೆ, ರಿಸಲ್ಟ್ಸ್ ಅನ್ನೋದು ಸಿಗ್ತಾ ಇದೆ. ಇವಾಗ ಎಷ್ಟು ಅಮೌಂಟ್ ಸ್ಪೆಂಡ್ ಮಾಡಿದೀರಾ ಹಾಸ್ಪಿಟಲ್ ಅಂತ ನಿಮ್ಮ ಪ್ರಾಬ್ಲಮ್? ಆದ್ರೆ ನಾನು ಮಲ್ಲಯ್ಯ ಹಾಸ್ಪಿಟಲ್ಗೆ ಹೋಗಿದ್ದು, ನಾನು ಗೌರ್ಮೆಂಟ್ ಜಾಗದಲ್ಲಿ ಗೌರ್ಮೆಂಟ್ನವರೇ ಬಿಲ್ ಕೊಡ್ತಾ ಇದ್ರು. 5 ಲಕ್ಷ 6 ಲಕ್ಷ ನನ್ಗೆ ಆಗ್ತಾ ಇತ್ತು ಖರ್ಚು. ಮತ್ತೆ ತಿಂಗಳಿಗೆ 2-2.5 ಸಾವಿರ ರೂಪಾಯಿ ನನಗೆ ಮೆಡಿಸಿನ್ ಕೊಡ್ತಾ ಇದ್ರು. ಮೆಡಿಸಿನ್ಸ್ ಕೊಡ್ತಾ ಇದ್ರು. ಓಕೆ, ಮೆಡಿಸಿನ್ ಕೊಡೋದು ಮತ್ತೆ ಅದು ತಗೊಳ್ಳೋದು ಅದಕ್ಕಲ್ಲ, 24 hours ಆ ಬೆಡ್ ನಲ್ಲಿ ಹಿಂಗೇ ಮಲಗಿರ್ಬೇಕು. ಇವೆಲ್ಲ ನನ್ಗೆ ಉರಿ ಬಂದ್ಬಿಡೋದು. ಏನಪ್ಪ ಯಾಕಪ್ಪ ನನಗೆ ಇರೋದಾಗ ನಾವು ಒಟ್ಟೋಗ್ಬಿಡೋದೇ ಒಳ್ಳೇದು ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಈ ಸರಿಯಾಗಿ ಬಂದು
ದೇವ್ರ ಥರ ನನಗಿದೆ ಕಾಪಾಡಿದ್ರು. ಇವಾಗ ನನಗೆ 65 ವರ್ಷ ಆಗಿದೆ. ಇನ್ನೂ ಒಂದು 10 ವರ್ಷ ಇಲ್ಲಿ ಬಂದ ಮೇಲೆ ನನಗೆ ಇನ್ನೂ ಒಂದು 10 ಸಾವಿರ ಕಮ್ಮಿ ಆಗಿದೆ. ಅಷ್ಟೊಂದು ಆಕ್ಟಿವ್ ಆಗಿದ್ದೇನೆ, ಚೆನ್ನಾಗಿದೆ. ಮೆಟ್ಲು ಹತ್ತಕ್ಕಾಗಲ್ಲ, ಈಗ ಡಗಡಗನ ಓಡೋಗ್ತೇನೆ, ಡಗಡಗನ ಬಂದ್ಬಿಡ್ತೇನೆ. ಅಷ್ಟೊಂದು ನನ್ಗೆ ಚೆನ್ನಾಗಿದೆ. ಓಕೆ, ಇವಾಗ ಹಾರ್ಟ್ ಪ್ರಾಬ್ಲಮ್ಸ್ ಕ್ಲಿಯರ್ ಅನ್ನೋದು ಆಗಿದೆ. ಆಗಿದೆ. ಅದೇ ರೀತಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು ಅಪ್ಪಗೆ. ಡೈಲಿ ಹೋಗಿದೆ. ಗ್ಯಾಸ್ಟ್ರಿಕ್ ಗೆ ಟ್ಯಾಬ್ಲೆಟ್ಸ್ ತಗೋತಾ ಇದ್ರು. ಹೌದು. ಟ್ಯಾಬ್ಲೆಟ್ಸ್ ಇಲ್ಲ ತಗೋತಾ ಇದ್ದೀರಾ? ಇಲ್ಲ ತಗೋತಾ ಇಲ್ಲ. ಟ್ಯಾಬ್ಲೆಟ್ಸ್ ತಗೋತೆ. ಇಲ್ಲ, ಎಷ್ಟು ಮಾತ್ರೆ ಕಮ್ಮಿ ಮಾಡಿದೀರಪ್ಪ ಸರಕೇರ್ ಬಂದಾದ್ಮೇಲೆ ನೀವು? ಈಗ ಸುಮ್ಮನೆ ಒಂದು ಶಾಸ್ತ್ರಕ್ಕೋಸ್ಕರ ಒಂದು BP ಮಾತ್ರ ಒಂದು ತಗೋತಾ ಇದ್ದೇನೆ ಅಷ್ಟೇ. 7 ಟ್ಯಾಬ್ಲೆಟ್ಸ್ ಅಲ್ಲಿ 1 ಟ್ಯಾಬ್ಲೆಟ್ ಈಗ ಒಂದಕ್ಕೆ ಬರ್ತಾ ಇದೆ. ಬ್ಯಾಲೆನ್ಸ್ 6 ಟ್ಯಾಬ್ಲೆಟ್ ಸ್ಟಾಪ್ ಮಾಡಿದೀರಾ? ಸ್ಟಾಪ್ ಮಾಡಿ ಓಕೆ, ಎಷ್ಟು ದಿನಕ್ಕೆ ನಮ್ ಸರಕೇರ್ ಬಂದು ಎಷ್ಟು ದಿನಕ್ಕೆ ಟ್ಯಾಬ್ಲೆಟ್ ಸ್ಟಾಪ್ ಮಾಡಿ? 53 ದಿವಸ, ಇವತ್ತಿಗೆ 53 ದಿವಸ ಆಗಿದೆ. ಓಕೆ, ನೀವು ನಾನು ಒಂದು 30 ದಿವಸಕ್ಕೆ ಒಂದ್ ತಿಂಗಳು ಆದ್ಮೇಲೆ ಸ್ವಲ್ಪ ಕಡಿಮೆ ಮಾಡಿದೆ. ಸ್ವಲ್ಪ ಈಗ ಕಡಿಮೆ ಮಾಡಿ ಬಿಟ್ಟು ನೋಡಿದೆ, ಮತ್ತೆ ಏನೋ ಶುರು ಆಗತ್ತೆ ನೋಡಿದೆ, ಬಿಟ್ಟು ನೋಡಿದ್ರೆ ನನಗೆ ಏನಾಗ್ತಾ ಇಲ್ಲ. ಏನಾಗ್ತಾ ಇಲ್ಲ. ಕರೆಕ್ಟ್ ಓಕೆ, ಆಗಿದೆ. ಈಗ ವಿತೌಟ್ ಮೆಡಿಸಿನ್ಸ್ ಲೈಫ್ ನ ಲೀಡ್ ಮಾಡ್ಬೋದಪ್ಪ ನಮ್ ಸರಕೇರ್ ಮುಖಾಂತರ? ಆ ತರ ಲೈಫ್ ನಲ್ಲಿ ಇರ್ಬೇಕಂತ ನನಗೂ ತುಂಬಾ ಆಸೆ. ಆದ್ರೆ ಇಲ್ಲಿ ನಮ್ ತರ್ಪಿ ನೀರ್ ಕುಡಿತಾ ಇದ್ದಲ್ಲ, ಆ ನೀರಿಂದ ನನಗೆ ಕಾಪಾಡಿದೆ. ಮತ್ತೆ ನಾನು ಬೆಟ್ಟು ಕೂಡ ತಗೊಂಡಿದ್ದೀನಿ. ಇನ್ನು ಇಲ್ಲಿ ಏನೇನಿದೆ ಎಲ್ಲ ತಗೋಬೇಕಂತ ನನ್ನ ಆಸೆ ಇದೆ. ಅವೆಲ್ಲ ತಗೊಂಡು ಇದೇ ತರ ಇರ್ಬೇಕಂತ ಆಸೆ ಇದೆ. ಬೇರೆಯವ್ರಿಗೂ ನಮ್ಗೆ ಎಷ್ಟು ಜನ ಸಿಗ್ತಾರೋ ಬರ್ತಾರೆ. ಒಂದು ನಾಲ್ಕು ಜನ ಕೇಳಿದ್ರು ಬರ್ತಾ ಇದ್ದಾರೆ. ಅವ್ರುಗಳು ಬರ್ಲಿ, ಅವರು ಚೆನ್ನಾಗಿರಲಿ, ಬಂದವರವ್ರಿಗೂ ಚೆನ್ನಾಗಿಲ್ಲ. ಆದ್ರೆ ಏನಾದ್ರೂ ನಂಬಬೇಕು. ಇದನ್ನು ನಂಬಿದ್ರೆ ಕೈ ಬಿಡೋದಿಲ್ಲ. ಅದೇ ನನ್ನ ಆಸೆ. ಈಗ ನಮ್ಮ ಸರಕೇರಿಲಿ ನಮ್ಮ ಜೈಟ್ ಪ್ರಾಡಕ್ಟ್ಸ್ ಇದೆ ಅಲ್ವಾ, ಯಾವ ಒಂದು ಎಕ್ವಿಪ್ಮೆಂಟ್ಸ್ ಅಲ್ಲಿ ನಿಮ್ಗೆ ಬೆಸ್ಟ್ ರಿಸಲ್ಟ್ ಸಿಕ್ತು? ವಾಟರ್ ಅಲ್ಲ, ಬೆಡ್? ವಾಟರ್ ಅಲ್ಲಿ ಸಿಕ್ತು. ವಾಟರ್ ಸಿಕ್ತು. ಓಕೆ, ವಾಟರ್ ಸಿಕ್ತು, ಮತ್ತೆ ಬೆಡ್. ಇಲ್ಲಿ ಏನಿದೆ ಎಲ್ಲ ತಗೊಂಡಿದ್ದೇನೆ. ನನಗೆ ವಾಟರ್ ಅಲ್ಲಿ ಜಾಸ್ತಿ ಸಿಕ್ತು. ವಾಟರ್ ಈಗ ನಾನು ಬೆಳಿಗ್ಗೆ ಎದ್ದು ಕುಡಿಯೋದು ಇದೇ ನೀರೇ, ಊಟ ಮಾಡಿದ್ರೆ ಇದೇ ನೀರೇ, ಬೇರೆ ನೀರು ಕುಡಿಯೋದಲ್ಲ. ಇದೇ ನೀರೇ ಕುಡಿತಾ ಇದ್ದೀನಿ. ಅದರಿಂದ ನನಗೆ ಅನುಕೂಲ ಆಗಿದೆ. ನಾನು ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀನಿ. ಓಕೆ, ನಿಮ್ ಜೊತೆ ಈಗ ಅಮ್ಮನು ಕರ್ಕೊಂಡ್ ಬರ್ತಾ ಇದ್ದೀರಾ 10 days ಇಂದ. ಸೊ ಅಮ್ಮಗೆ ಏನ್ ಪ್ರಾಬ್ಲಮ್ಸ್ ಇತ್ತು? ಅವ್ರಿಗೆ ಏನ್ ರಿಸಲ್ಟ್ ಸಿಕ್ತುಪ್ಪ? ಅವ್ರಿಗೆ BP ಶುಗರ್ ಇತ್ತು. ಶುಗರ್ ಬಂದು 375 ಏನೋ ಇತ್ತು. ಅವರು ಡಾಕ್ಟ್ರು ಇಂಜೆಕ್ಷನ್ ಎಲ್ಲ ಬರ್ಕೊಟ್ಟಿದ್ರು. ಇಂಜೆಕ್ಷನ್ ನಾನೇ ಆಗ್ತಾ ಇದೆ. ಇಲ್ಲಿ ಬಂದ ಮೇಲೆ ಅವರು ಬಂದು ಒಂದು 15 ದಿವಸ ಏನೋ ಇದ್ರು. 15 ದಿವಸಕ್ಕೆ ಈ ನೀರು ಕುಡಿದ ಮೇಲೆ, ಈ ಬೆಡ್ ಇವೆಲ್ಲ ತಗೊಂಡಿದ ಮೇಲೆ ಮತ್ತೆ ಚೆಕ್ ಮಾಡಿದ್ರೆ ನಾರ್ಮಲ್ ಬಂದಿದೆ. ವಾವ್, ಜೋರ ಕ್ಲಾಪ್ ಮಾಡಿ. ಇನ್ಸುಲಿನ್ ಹಾಕೊಟ್ಟಿರೋಂತ ವ್ಯಕ್ತಿ. ಸೊ 15 days ಅಪ್ಪ ಮನೇಲಿ ಬೆಡ್ ಇದೆ. ಸೊ ಕಂಪನಿ ಕಡೆಯಿಂದ ಅವ್ರಿಗೆ ಟ್ರೈನಿಂಗ್ ಥೆರಪಿ ಅರೇಂಜ್ ಆಗಿದೆ. ಸೊ ಟ್ರೈನಿಂಗ್ ಥೆರಪಿಯಲ್ಲಿ 15 days ನಮ್ಮ ಹ್ಯಾಲಿಕ್ಲೈನ್ ಐನೋಸ್ ವಾಟರ್ ಅನ್ನೋದು ಅವ್ರ ಮನೆಗೆ ಕೊಟ್ಟು, ಅಪ್ಪನೂ ಆ ನೀರ್ ಕುಡಿತಾ ಇದ್ದಾರೆ, ಅಮ್ಮನೂ ನೀರ್ ಕುಡಿತಾ ಇದ್ದಾರೆ. ಆ 15 days ಅಲ್ಲಿ ಅಮ್ಮಗೆ ಏನಾಗಿದೆ, ಶುಗರ್ ಬಂದು ನಾರ್ಮಲ್ ಅನ್ನೋದು ಆಗಿದೆ. ಸೊ ಇನ್ಸುಲಿನ್ ಇವಾಗ ಏನ್ ಮಾಡಿದ್ದಾರೆ, ಕಮ್ಮಿ ಅನ್ನೋದು ಮಾಡಿದ್ದಾರೆ. ಕರೆಕ್ಟ್ ಅಲ್ವಾ? 15 ದಿನಕ್ಕೆ, 10 ದಿನಕ್ಕೆ, 1 ತಿಂಗಳಿಗೆ ಈ ವಾಟರ್ ಕುಡಿಯೋದ್ರಿಂದ ನಮ್ಗೆ ಏನಾಗ್ತಾ ಇದೆ, ಇಷ್ಟು ಬೆಸ್ಟ್ ರಿಸಲ್ಟ್ಸ್ ಅನ್ನೋದು ಸಿಗ್ತಾ ಇದೆ. ಸೊ ಇವಾಗ ಈ ಅಪ್ಪ ಏನೆಲ್ಲ ಪ್ರಾಬ್ಲಮ್ಸ್ ಹೇಳಿದ್ರು, ಹಾರ್ಟ್ ಪ್ರಾಬ್ಲಮ್ ಆಗ್ಲಿ, ಮಂಡಿ ನೋವು ಆಗೋದಾಗ್ಲಿ, ಶುಗರ್ ಆಗ್ಲಿ, ಅದೆಲ್ಲ ಬರಕ್ಕೆ ಮೇನ್ ಕಾರಣ ಏನು? ನೀರೇ. ಸೊ ನೀರಿಂದಾನೇ ನಮ್ಗೆ ಎಲ್ಲಾ ರೀತಿ ಡಿಸೀಸ್ ಅನ್ನೋದು ಬರ್ತಾ ಇರೋದು. ಸೊ ನಾವು ಕರೆಕ್ಟ್ ಆಗಿರೋಂತ ನೀರ್ ಕುಡಿಯೋಗ ನಮ್ಮ ದೇಹದಲ್ಲಿ ಏನೇ ಒಂದು ಕಾಯಿಲೆ ಇರೋದ್ರೂ ನಮ್ಗೆ ಏನಾಗ್ತಾ ಇದೆ, ಗುಣ ಅನ್ನೋದು ಆಗ್ತಾ ಇದೆ. ಹಾಗೆ ಇಲ್ಲಿ ಬರುವಂತ ಅಪ್ಪ ಅಮ್ಮಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಪ್ಪ? ಇಲ್ಲಿ ಬರೋ ಅಪ್ಪ ಅಮ್ಮಗೆ ಬಂದನ ಇಲ್ಲಿ ಯಾರ್ಕೋ ತೊಂದರೆ ಆಗಿರೋದ್ರೆ ಇಲ್ಲಿ ಬಂದಿದ್ದಾರೆ. ಅದನ್ನು ತೊಂದರೆ ಅವ್ರು ಕ್ಲಿಯರ್ ಆಗ್ಬೇಕಾದ್ರೆ ಇಲ್ಲಿ ಬಂದು ಅಲ್ಲಿ ಏನಿದೆ ಮಾಡ್ಕೊಂಡು ಹೋದ್ರೆ ಸಾಲ್ವ್ ಆಗುತ್ತೆ. ಓಕೆ, ಈಗ ನೀವು ಮನೇಲೂ ಥೆರಪಿ ತಗೋತಾ ಇದ್ದೀರಾ. ಸೊ ನಮ್ಮ ಸರಕೇರು ಬಂದಿನ ನೀವು ಟ್ರೀಟ್ಮೆಂಟ್ ಅನ್ನೋದು ತಗೋತಾ ಇದ್ದೀರಾ. 2 times ಥೆರಪಿ ಮಾಡ್ತಾ ಇದ್ದೀರಲ್ವಾ? ಇಲ್ಲಿ 1/2 hour ಮನೆಗೆ ಬೆಡ್ ಬರಕ್ಕಿಂತ ಮುಂಚೆ 1/2 hour ಥೆರಪಿಗೂನು, ಈಗ 1 hour 2 times ಥೆರಪಿಗೂನು ಏನ್ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನಿಮ್ಗೆ? ಈಗ ನಾನು ಇಲ್ಲೋ ಮಾಡ್ತಾ ಇದ್ದೇನೆ, ಅಲ್ಲೋ ಮಾಡ್ತಾ ಇದ್ದೇನೆ. ಅದರಿಂದ ನನಗೇನು ಸಾಲ್ವ್ ಆಗಿದೆ ಅಂತ ನನಗೆ ಫಾಸ್ಟ್ ರಿಸಲ್ಟ್ಸ್ ಇದೆ. ಸೊ ಅಪ್ಪ ಫಸ್ಟ್ ಇಲ್ಲಿ 1/2 hour ಥೆರಪಿ ಮಾತ್ರನೇ ತಗೋತಾ ಇದ್ರು, ಹೌದಾ? ಸೊ ಇಲ್ಲಿ ಬರೋರ್ಗೆ ಎಲ್ಲಾರ್ಗು ಬಂದು 1/2 hour ಟ್ರೀಟ್ಮೆಂಟ್ ಅನ್ನೋದು ಕೊಡ್ತೀವಿ. ಆದ್ರೆ ಅಪ್ಪ ಬಂದು 15 daysಗೆ 1/2 hour ಅಲ್ಲಿ ಅವ್ರಿಗೆ ಸಿಕ್ಕಿರುವಂತಹ ರಿಸಲ್ಟ್ಸ್ ನೋಡಿ, ಸೊ ಮನೇಲಿ ಇದ್ರೆ ನಮ್ಗೆ ತುಂಬಾನೇ ಉಪಯೋಗ ಆಗುತ್ತೆ ಅಂತ ಹೇಳಿ ಫಸ್ಟ್ ಬೆಡ್ ಅನ್ನೋದು ಮನೆಗೆ ಇನ್ಸ್ಟಾಲೇಷನ್ ಅನ್ನೋದು ಮಾಡಿಸ್ಕೊಂಡ್ರು. ಸೊ ಮನೇಲಿ ಬೆಡ್ ಥೆರಪಿ ತಗೋತಾ ಇದ್ದಾರೆ. ಹಾಗೆ ಇಲ್ಲಿ ಬಂದು CCMF ಬೆಡ್ ಥೆರಪಿ ಅನ್ನೋದು ತಗೋತಾ ಇದ್ದಾರೆ. ಅದೇ ಜೊತೆ ಇಲ್ಲಿ ಬಂದಿನು ಅವ್ರು ಇಲ್ಲಿ ಬೆಡ್ ಹಾಗೇನೆ ವಾಟರ್ ಥೆರಪಿ ಅನ್ನೋದು ತಗೋತಾ ಇದ್ದಾರೆ. ಈ 2 times ಥೆರಪಿ 1 hour ಥೆರಪಿ ಮಾಡಿ
ವಿತಿನ್ 15 ಡೇಸ್ 20 ಡೇಸ್ಗೆ ಏನಾಗ್ತಾ ಇದೆ, ರಿಸಲ್ಟ್ಸ್ ಅನ್ನೋದು ಬೆಸ್ಟ್ ಆಗಿ ಸಿಗ್ತಾ ಇದೆ. ಅದಕ್ಕೆ ಹೇಳೋದು ಟ್ರಯಲ್ ಥೆರಪಿಗೂ ರಿಯಲ್ ಥೆರಪಿಗೂ ತುಂಬಾನೇ ಡಿಫ್ರೆನ್ಸ್ ಅನ್ನೋದು ಇರುತ್ತೆ. ಸೊ ಇಲ್ಲಿ ನಾವೆಲ್ಲ ತಗೋತಾ ಇರೋದು ಏನ್ ಥೆರಪಿ, ಟ್ರಯಲ್ ಥೆರಪಿ. ನಾವು ಯಾವಾಗ 1 hour 2 times ಥೆರಪಿ ತಗೋತೀವೋ, ಇವಾಗ ಏನ್ ಟ್ರಯಲ್ ಥೆರಪಿಲಿ ನಿಮ್ಗೆ ಬೆಸ್ಟ್ ರಿಸಲ್ಟ್ ಸಿಗ್ತಾ ಇದೆಯೋ ಅದಕ್ಕಿಂತ ಬೆಸ್ಟ್ ಆಗಿ ನಮ್ಗೆ ಏನಾಗುತ್ತೆ, ವಿತೌಟ್ ಮೆಡಿಸಿನ್ ಸೆರಾಕೆ ವಾಟರ್ ಮುಖಾಂತರ, ಜೈಡಲ್ ಟ್ಯಾಲ್ಕ್ಲಿನ್ ಐನೋಸ್ ವಾಟರ್ ಮುಖಾಂತರ, ಅದೇ ಜೊತೆ CCM ಬೆಡ್ ಮುಖಾಂತರ ವಿತೌಟ್ ಮೆಡಿಸಿನ್ಸ್ ನಾವು ಲೈಫ್ ನ ಏನ್ ಮಾಡ್ಬೋದು, ಲೀಡ್ ಅನ್ನೋದು ಮಾಡ್ಬೋದು. ಹಾಗೆ ಅಪ್ಪಗೆ ಒಂದ್ ಸಣ್ಣ ಆಸೆ ಇದೆ, ಈ ವಾಟರ್ ಫಿಲ್ಟರ್ ಆದಷ್ಟು ಬೇಗ ಈ ಮಂತ್ ಒಳಗಡೆ ಅವ್ರ ಮನೆಗೆ ಇನ್ಸ್ಟಾಲೇಷನ್ ಆಗ್ಬೇಕು ಅಂತ. ಸೊ ಅದಕ್ಕೆ ಅಪ್ಪ ತುಂಬಾನೇ ಏನ್ ಮಾಡ್ತಾ ಇದ್ದಾರೆ, ಟ್ರೈ ಅನ್ನೋದು ಮಾಡ್ತಾ ಇದ್ದಾರೆ. ಅವ್ರಿಗಾಗಿ ಅವ್ರ ಕನ್ಸ್ಗಾಗಿ ನಾವೆಲ್ಲರೂ ಸೇರಿ ಏನ್ ಮಾಡೋಣ, ಒಂದು 2 minutes ಪ್ರೇಯರ್ ಮಾಡೋಣ, ಓಕೆನಾ? ಹಾಗೆ ಎಲ್ಲ ಸ್ಟ್ರೈಟ್ ಆಗಿ ಕುಂತ್ಕೊಳ್ಳಿ, ಕಣ್